ಸೊ ಇವತ್ತು ನಾನು ಒಂದು ರೆಸಿಪಿ ಟ್ರೈ ಮಾಡ್ತಾ ಇದ್ದೀನಿ. ನನಗೂ ಅದು ಹೇಗೆ ಮಾಡೋದು ಅಂತ ಗೊತ್ತಿಲ್ಲ. ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಇವತ್ತು. ಪ್ಲೀಸ್ ಡೋಂಟ್ ಜಡ್ಜ್ ಮೀ. ಇಂತ ಟ್ಯಾಲೆಂಟೆಡ್ ಅವನು. ಯು ನೋ ವ್ಲಾಗ್ ಶೂಟ್ ಅಂದ್ರೆ ಬಂದು ನಿಂತ್ಕೊಂಡ್ಬಿಡ್ತಾನೆ. ಸೊ ಕ್ಯಾರಮಲೈಸ್ ಕ್ಯಾರಮಲೈಸ್ ಪುಡಿಂಗ್. ಸೊ ಈಗ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಟೆಸ್ಟಿಂಗ್ ಪಾರ್ಟ್ನರ್ಸ್ ಇದ್ದಾರೆ, ಅವ್ರ ಹತ್ರ ಟೆಸ್ಟ್ ಮಾಡಿಸೋಣ. ಚೆನ್ನಾಗಿ ಬಾಯ್ಗಾಕೋ ಆಗಿ ಚೆನ್ನಾಗಿದ್ಯಾ? ತುಂಬ ಎಕ್ಸ್ಮೈಲ್ ಮಾಡ್ತದಲ್ವಾ? ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹೇಳಿದ್ದೆ ಇನ್ನೂ ಹೆಚ್ಚು ಕುಕಿಂಗ್ ವ್ಲಾಗ್ಸ್ ಮಾಡೋಕ್ಕೆ ನನಗೆ ಇಷ್ಟ ಅನ್ನೋದು. ಸೊ ಇವತ್ತು ನಾನು ಒಂದು ರೆಸಿಪಿ ಟ್ರೈ ಮಾಡ್ತಾ ಇದ್ದೀನಿ. ಟ್ರೈ ಅಂದರೆ ಲಿಟ್ರಲಿ ಟ್ರೈ ಮಾಡ್ತಾ ಇದ್ದೀನಿ, ಜಸ್ಟ್ ನಿಮಗೆ ತೋರ್ಸೋಕ್ಕಲ್ಲ. ನನಗೂ ಅದು ಹೇಗೆ ಮಾಡೋದು ಅಂತ ಗೊತ್ತಿಲ್ಲ. ನಾನು ಇನ್ಸ್ಟಾ ಅಲ್ಲಿ ಸ್ಕ್ರೋಲ್ ಮಾಡಬೇಕಾದ್ರೆ ರೀಲ್ ವಿತ್ ದಿಸ್ ರೆಸಿಪಿ. ಸೊ ತುಂಬ ಸಿಂಪಲ್ ಆಗಿತ್ತು, ಯಾಕೆ ಟ್ರೈ ಮಾಡಬಾರ್ದು, ಮನೇಲಿ ಬರೀ ಒಂದು 4-5 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು ಅಂತ. ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಇವತ್ತು. ಪ್ಲೀಸ್ ಡೋಂಟ್ ಜಡ್ಜ್ ಮೀ. ಬನ್ನಿ ಲೆಟ್ಸ್ ಸ್ಟಾರ್ಟ್. ಇನ್ನೂ ತಡ ಮಾಡಿದೆ. ಏನಂದ್ರೆ ಈಗ ನೀನು ಅರ್ಥ ಚಿಕ್ಕ ಕ್ಯಾಮ್ರಾ ತಂದಿದ್ದಾರೆ ಪುಷ್ಪನ ಶೂಟ್ ಮಾಡಕ್ಕೆ. ಹೌದು, ಎಲ್ಲಿಂದ ಚಿಕ್ಕ ಕ್ಯಾಮ್ರಾ? ಬಾಲಾಜಿ ಅಲ್ಲ, ಒಂದು ಚಿಕ್ಕ ಮಗು ಕ್ಯಾಮ್ರಾ ಎತ್ಕೊಂಡು ಹೋಗಿದ್ದೀರಲ್ಲ ನೀವು. ನಿಮ್ಗೊಂದು ಸ್ವಲ್ಪ ಬೇಜಾರಾಗಲ್ಲ? ನೀವು ಇಲ್ಲಿ ಶೂಟಿಂಗ್ ನಡೀತಿದ್ದೆ ಅಂತ ತಾನೇ ಇಲ್ಲಿ ಬಂದಿರೋದು ತಾನೇ? ಸುಮ್ಮನೆ ಪುಷ್ಪರಾಜ್ ಶೋ ಆಫ್ ಮಾಡಕ್ಕೆ ತಾನೇ? ఎవరు ఇంత టాలెంటెడ్ అవును. యు ఆర్ రియల్లీ ఎ గాడ్ గిఫ్టెడ్ చైల్డ్. ಅದು ನಿಂದಲ್ಲ. ಹೌದೌದೌದೌದು. ಯು ನೋ ವ್ಲಾಗ್ ಶೂಟ್ ಅಂದ್ರೆ ಬಂದು ನಿಂತ್ಕೊಂಡ್ಬಿಡ್ತಾನೆ. ಏನ್ ಸಿಕ್ಕಾಪಟ್ಟೆ? ಕಿವಿ ಯಾಕೆ ಮುಚ್ಕೊಂಡಿದ್ಯಾ? ಏನ್ ಸಿಕ್ಕಾಪಟ್ಟೆ? ಕೂದಲು ಸರಿ ಮಾಡ್ಕೊ. ಇರೋ ಒಂದು ನಿಮಿಷ, ಇರೋ ಒಂದು ನಿಮಿಷ, ಕೂದಲು ಸರಿ ಮಾಡೋಣ ಇರೋ. ಈಗ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕ್ಯಾರಮಲ್ ಕ್ಯಾರಮಲೈಸ್ಡ್ ಪುಡಿಂಗ್. ಓಕೆ, ಸೊ ಕ್ಯಾರಮಲೈಸ್ಡ್ ಪುಡಿಂಗ್. ಸೊ ಈಗ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ಪ್ರಾಸೆಸ್ ನೋಡ್ಕೋತಿರ್ತೀನಿ, ಯಾಕಂದರೆ ನನಗೆ ಫಸ್ಟ್ ಟೈಮ್ ಮಾಡ್ತಾ ಇದ್ರು. ಏನು ಒಂದು ನಿಮಿಷ ಇರು, ನಾನು ಇಲ್ಲಿ ಮಾಡಬೇಕು. ಒಂದು ಕೆಲಸ ಮಾಡ್ತೀನಿ, ಏನು ಗೊತ್ತಾ? ನಾನು ಮಾಡಿಬಿಟ್ಟು ನಿಂಗೆ ಕೊಡಲ್ಲ. ಸೊ ಇಂಗ್ರೀಡಿಯೆಂಟ್ಸ್ ಹೇಳ್ತಿದ್ದೀನಿ. 6 to 8 ಪೀಸಸ್ ಆಫ್ ಬ್ರೆಡ್, 250 ml ಹಾಲು, 3 ಮೊಟ್ಟೆ, 50 ಗ್ರಾಮ್ ಶುಗರ್ ಕಸ್ಟರ್ಡ್ ಮಾಡ್ಕೊಳ್ಳೋಕ್ಕೆ, ಆಮೇಲೆ ಕ್ಯಾರಮೆಲ್ ಮಾಡ್ಕೊಳ್ಳೋಕ್ಕೆ ಒಂದು 50 ಗ್ರಾಮ್ ಶುಗರ್ ಮತ್ತು 1 ಟೇಬಲ್ ಸ್ಪೂನ್ ನೀರು. ಗುದ್ಬಿಡ್ತೀನಿ ಈಗ.
ಓಕೆ, ಸೊ ಪ್ರಾಸೆಸ್ ಫಸ್ಟು ನಾನು ಏನು ಮಾಡ್ತಿದ್ದೀನಿ, ಬ್ರೆಡ್ನ ಕಟ್ ಮಾಡ್ಕೋತಾ ಇದ್ದೀನಿ ಇನ್ ಕ್ಯೂಬ್ಸ್. ಸೊ ಈ ಥರ ಪುಟ್ಟು ಕ್ಯೂಬ್ಸ್ ಥರ ಮಾಡ್ಕೊಂಡಿದ್ದೀನಲ್ಲ, ಇದನ್ನೆಲ್ಲ ನಾನು ಒಂದು ಪಾತ್ರೆಗೆ ಹಾಕೋತಿದ್ದೀನಿ. ಇದಕ್ಕೆ 3 ಮೊಟ್ಟೆ, ಕ್ಯಾರಮಲ್ ಕಸ್ಟರ್ಡ್ ಮಾಡ್ತಾ ಇದ್ದೀನಿ. 3 ಮೊಟ್ಟೆ, 250 ml ಹಾಲು ಮತ್ತು ಒಂದು 50 ಗ್ರಾಮ್ ಶುಗರ್ ಹಾಕೋತಿದ್ದೀನಿ. ಸೊ 50 ಗ್ರಾಮ್ ಸಕ್ಕರೆ ಹಾಕೋತಿದ್ದೀನಿ. ಆಮೇಲೆ ಇದಕ್ಕೆ ಒಂದು 250 ml ಹಾಲು. ಇದು ಕಾದಿರೋ ಹಾಲಿದೆ. ಓಕೆ, ಸೊ 250 ml ಅಂದರೆ 250 ml ಅಂತಲೇ ಅಲ್ಲ, ನಿಮಗೆ ಅದು ಪ್ರಾಪರ್ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ. ಸೊ ಇದನ್ನು ನಾನು ಬ್ಲೆಂಡರಲ್ಲಿ ಹಾಕೋತೀನಿ. ಈಗ ಸ್ವಲ್ಪ ಬ್ರೌನ್ ಕಲರ್ ಬರಲಿ ಅಂತ ಈ ಎಡ್ಜಸ್ನ ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಬ್ಲೆಂಡ್ ಆಗಿದೆ ನೋಡಿ. ನಿಮಗೆ ಕ್ಯಾರಮಲ್ ಕಸ್ಟರ್ಡ್ ಮಾಡ್ತಾ ಇದ್ದೀನಿ ರಾಯನ್. ಆ್ಯಕ್ಚುಲಿ ಚೆನ್ನಾಗಿ ಬ್ಲೆಂಡ್ ಆಗಿದೆ. ವೆರಿ ಗುಡ್, ವೆರಿ ಗುಡ್. ಈಗ ನಾನು ಕ್ಯಾರಮೆಲ್ನ ಮಾಡ್ಕೋತೀನಿ. ವೆರಿ ಸಿಂಪಲ್. ಒಂದು ಸ್ವಲ್ಪ ನೀರು, ಒಂದು ಸ್ವಲ್ಪ ಸಕ್ಕರೆ ಹಾಕಿ ಹೀಟ್ ಮಾಡಿದ್ರೆ ಕ್ಯಾರಮೆಲ್ ಸಾಸ್ ಆಗುತ್ತೆ. ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಗರ್ ಹಾಕಿ ನೋಡುವ. ನೋಡಿಲಿ, ಇದು ಕ್ಯಾರಮಲೈಸ್ ಶುಗರ್. ಇದಕ್ಕೆ ಈಗ ನಾನು ಇದನ್ನು ಸ್ವಲ್ಪ ಏನಂತೀರ ಸೀವ್ ಮಾಡ್ಕೋತೀನಿ, ಸೋರಿಸ್ಕೋತೀನಿ. ಸೊ ಈಗ ನಾನೊಂದು ದೊಡ್ಡ ಪ್ಯಾನ್ಗೆ ಅಥವಾ ಕಡಾಯಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಇದ್ರ ಒಳಗಡೆ ಪ್ಲೇಸ್ ಮಾಡ್ತೀನಿ. I'm going to let it cook light ಆಗಿ. ಸೊ ಈಗ ನಾನು ಒಂದು 25 ನಿಮಿಷ ಅಷ್ಟು ಅದನ್ನು ಕುಕ್ ಮಾಡೋಕ್ಕೆ ಬಿಟ್ಟಿದ್ದೀನಿ ಡಬಲ್ ಬಾಯ್ಲರ್ ಮೆಥಡಲ್ಲಿ. ನಾನು ಮೈಕ್ರೋವೇವ್ ಯೂಸ್ ಮಾಡಿಲ್ಲ. ಯೂಸ್ ಮಾಡ್ಬೋದಾ ಇದಕ್ಕೆಂತ ಗೊತ್ತಿರಲಿಲ್ಲ. ಸೊ ಇನ್ಸ್ಟ್ರಕ್ಷನ್ಸ್ ಹೇಗಿತ್ತು ಅದನ್ನು ಹಾಗೆಯೇ ಫಾಲೋ ಮಾಡಿದ್ದೀನಿ. ಅವ್ರು 45 ಮಿನಿಟ್ಸ್ ಅಂತ ಹಾಕಿದ್ರು, ಬಟ್ ನಾನು ಅದನ್ನು 25 ನಿಮಿಷಕ್ಕೆ ಇಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಹೇಗಾಗಿದೆ ಅಂತ. ನಾಟ್ ಬ್ಯಾಡ್. ಸೊ ಇದು ಕುಕಿಂಗ್ ಪ್ರಾಸೆಸ್ ಆಲ್ಮೋಸ್ಟ್ ಮುಗಿದಿದೆ. ಐ ಆಮ್ ಗೋಣ ಸ್ವಿಚ್ ಆಫ್ ದ ಸ್ಟವ್. ಸೊ ಸ್ವಿಚ್ ಆಫ್ ಮಾಡಿ ಇವಾಗ ನಾನು ಈ ಪಾತ್ರೆನ ತೆಗೆದು ಒಂದು 5-10 ನಿಮಿಷ ಆಚೆ ಇಡ್ತೀನಿ. ಲೆಟ್ ಇಟ್ ಕೂಲ್ ಡೌನ್. ಇದು ಕೂಲ್ ಡೌನ್ ಆದಮೇಲೆ ಒಂದು 15-20 ನಿಮಿಷ ಐ ಆಮ್ ಗೋಣ ರೆಫ್ರಿಜಿರೇಟ್. ಅವ್ರು ಟೆಕ್ನಿಕಲಿ 2 ಅವರ್ಸ್ ಅಂತ ಹೇಳಿದ್ದಾರೆ, ಬಟ್ ನಮ್ಗೆ ಅಷ್ಟೊಂದು ಪೇಷನ್ಸ್ ಇಲ್ಲ. 20 ನಿಮಿಷ ರೆಫ್ರಿಜಿರೇಟ್ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ನೋಡೋಣ. ಓಕೆ, ಸೊ ಆಲ್ಮೋಸ್ಟ್ ಕೂಲ್ ಡೌನ್ ಆಗಿದೆ. ಸೊ ಇದನ್ನು ಹಾಗೆ ಒಂದು 20 ನಿಮಿಷ ಅಲ್ಲಿ ರೆಫ್ರಿಜಿರೇಟೆಡ್. ಓಕೆ, ಈಗ ಕ್ಯಾರಮೆಲ್ ಪುಡಿಂಗ್ನ ನಾವು ಫ್ರಿಜ್ ಒಳಗಡೆ ಇಟ್ಟಿದ್ದೀವಿ. ಇಟ್ಸ್ ಬಿನ್ ಅಬೌಟ್ 1 ಅವರ್ ಆಗಿದೆ. ನಾನು 2 ಅವರ್ಸ್ ಆ್ಯಕ್ಚುಲಿ ಇಡಬೇಕಿತ್ತು, ಬಟ್ ಎಲ್ಲ ಒಂದು ಸ್ವಲ್ಪ ಕಟ್ ಶಾರ್ಟ್ ಮಾಡಿದ್ದೀನಿ. ಲೆಟ್ ಅಸ್ ಸಿ ಹೇಗೆ ಫಾರ್ಮ್ ಆಗಿದೆ ಅಂತ. ಈಗ ಪ್ರೊಫೆಷ್ನಲ್ ಟೆಸ್ಟಿಂಗ್ ಪಾರ್ಟ್ನರ್ಸ್ ಇದ್ದಾರೆ, ಅವ್ರ ಹತ್ರ ಟೆಸ್ಟ್ ಮಾಡಿಸೋಣ. ಇದು ನಿಂದು ಇಲ್ಲಿದೆ, ಇಲ್ಲಿದೆ. ರಾಯನ್ ಚೆನ್ನಾಗಿದೆ. ರಾಯನ್ ನೋಡಿಲಿ, ರಾಯನ್ ತುಂಬ ಚೆನ್ನಾಗಿದೆ ನೋಡು.
ಬಾಯಿಗೆ ಹಾಕೋ ಆಗಿ ಚೆನ್ನಾಗಿದ್ಯಾ ಅಷ್ಟು ಕೆಡ್ದಾಗಿದ್ಯಾ ನಾನೇ ಟ್ರೈ ಮಾಡ್ತೀನಿ ನೋಡೋಣ ಅಯ್ಯಪ್ಪ ತುಂಬ ಎಕ್ಸ್ಮೈಲ್ ಮಾಡ್ತದಲ್ವಾ ಬಟ್ ಅವ್ರು 3 ಎಗ್ ಹಾಕೊಂತಾನೆ ಹೇಳಿದ್ರು ಅಷ್ಟೇ ಚೆನ್ನಾಗಿದೆ ಎಗ್ಗೆಲ್ಲೋ ಜಾಸ್ತಿ ಹಾಕಿರ್ಲಿಲ್ಲ ಅಂದರೆ ಚೆನ್ನಾಗಿರೋದು ಅಂದರೆ ಆ ಸ್ಮೆಲ್ ಇರ್ತಿರ್ಲಿಲ್ಲ ಅಷ್ಟೇ ಟೇಸ್ಟ್ ಚೆನ್ನಾಗಿದೆ ಎಗ್ ಸ್ಮೆಲ್ ಹೊರದಾಕ್ಬಿಡ್ತೀನಿ ನಾವು ಚೆನ್ನಾಗಿರ್ಲಿಲ್ಲ ಅಂತೆ ಚೆನ್ನಾಗಿದೆ ಅದು ಬರೀ ಎಗ್ ಸ್ಮೆಲ್ ಅಷ್ಟೇ ಹಾಂ ಎಗ್ ಸ್ಮೆಲ್ ಅಷ್ಟೇ ಮಾದು ಹಾಕೋ ಬಾಯಿಗೆ ಚೆನ್ನಾಗಿದೆ ನೋಡು ಸ್ಮೆಲ್ ಇಲ್ವಾ ತಿಂಬಿಡಿ ಓಕೆ ಸೊ ನಿಮಗೆ ಎಗ್ ಸ್ಮೆಲ್ ಅಷ್ಟೊಂದು ಇಷ್ಟ ಆಗಲ್ಲ ಅಂದರೆ ನೀವು ಎಗ್ ಯೆಲ್ಲೋನ ಎಲಿಮಿನೇಟ್ ಮಾಡ್ಬೋದು ಅದನ್ನು ಈ ರೆಸಿಪಿಗೆ ಹಾಕೋದು ಬೇಡ ಬಿಕಾಸ್ ಎಗ್ ಯೆಲ್ಲೋ ಇದ್ದಾಗ ಒಂದು ಆ ಸ್ಲೈಟ್ ಎಗ್ ಸ್ಮೆಲ್ ಬಂದೇ ಬರುತ್ತೆ ಸೊ ಐ ಥಿಂಕ್ ಅಪಾರ್ಟ್ ಫ್ರಮ್ ದ ಸ್ಮೆಲ್ ದ ಟೇಸ್ಟ್ ಇಸ್ ರಿಯಲಿ ಗುಡ್ ಸೊ ಕನ್ಸಿಸ್ಟೆನ್ಸಿನೂ ಕರೆಕ್ಟಾಗಿ ಬಂದಿದೆ ನಾವೊಂದು ಸ್ವಲ್ಪ ಬೇಗ ಲೈಕ್ ಸ್ಟವ್ ಮೇಲಿಂದ ಎತ್ತಿದ್ವಿ ಬಿಕಾಸ್ ಫಾರ್ ದ ವಿಡಿಯೋ ಸೇಕ್ ಆ್ಯಂಡ್ ಆಫ್ಕೋರ್ಸ್ ಫ್ರಿಜ್ಜಲ್ಲಿ ಕೂಡ ಇನ್ನೂ ಜಾಸ್ತಿ ಹೊತ್ತೇ ಇಡಬೇಕಿತ್ತು ಇಲ್ಲ ಅದು ಕಂಪ್ಲೀಟಾಗಿ ಫಾರ್ಮ್ ಆಗಿರಲಿಲ್ಲ ನಾನು ಅದನ್ನ ಫ್ಲಿಪ್ ಮಾಡಿದಾಗ ಸೊ ಯು ಕ್ಯಾನ್ ಟ್ರೈ ದಿಸ್ ರೆಸಿಪಿ ಇಟ್ ಈಸ್ ಡೆಫಿನೆಟ್ಲಿ ಗುಡ್ ನನಗೆ ನಮ್ಮ ಮನೇಲಿ ಐ ಥಿಂಕ್ ಎಗ್ ಎಲ್ಲೋ ಒಂದು ಸ್ವಲ್ಪ ಕಮ್ಮಿ ಹಾಕಬೇಕಿತ್ತು ಅದರಿಂದ ಒಂದು ಸ್ವಲ್ಪ ನಮಗೆ ಐ ಡೋಂಟ್ ಲೈಕ್ ದ ಎಗ್ ಸ್ಮೆಲ್ ಅಷ್ಟೊಂದು ಸೊ ಇಟ್ಸ್ ಅ ಪ್ರಿಟ್ಟಿ ಡೀಸೆಂಟ್ ಪುಡಿಂಗ್ ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ನೆಕ್ಸ್ಟ್ ಟ್ರೈಯಲ್ಲಿ ಚೆನ್ನಾಗಿ ಆಗಬಹುದು ಅಂತಲೂ ಅಂದ್ಕೊಂಡಿದ್ದೀನಿ ಸೊ ಇದೇ ರೀತಿ ನಿಮಗೆ ಬೇರೆ ಯಾವುದಾದ್ರೂ ರೆಸಿಪೀಸ್ ನಾನು ಟ್ರೈ ಮಾಡಬೇಕು ಅಂದರೆ ಕಮೆಂಟಲ್ಲಿ ಹಾಕಿ ಸೊ ನಿಮ್ಮ ಭೇಟಿ ನನ್ನ ಮುಂದಿನ ವ್ಲಾಗಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್